ನಮಸ್ಕಾರ ವೀಕ್ಷಕರೇ. ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಎಸ್ ಆರ್ ನೋ ರೀಡಿಂಗ್ನ ಮಾಡ್ತಾ ಇದ್ದೀನಿ. ನೀವೇನು ಮಾಡಬೇಕಾಗತ್ತೆ ಅಂದರೆ, ಒಂದು ಪ್ರಶ್ನೆಯನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ಆ ಒಂದು ವಿಚಾರ ನಿಮ್ಮ ಲೈಫ್ನಲ್ಲಿ ಅದು ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ಅದು ಆಗುತ್ತಾ ಇಲ್ವಾ, ಈ ವಿಚಾರವಾಗಿ ನಾನು ರೀಡಿಂಗ್ನ ಮಾಡ್ತಾ ಇದ್ದೀನಿ. ನೀವೇನು ಮಾಡಬೇಕಾಗುತ್ತೆ ಅಂದರೆ, ಒಂದೇ ಒಂದು ಪ್ರಶ್ನೆನ ಮನಸ್ಸಿನಲ್ಲಿಟ್ಕೊಂಡು ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿ. ಈದರ್ ದಿಸ್ ಆರ್ ದಿಸ್, ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ. ಸೊ ಆಗೋದ್ರಿಂದ ಏನು ರಿಸಲ್ಟ್ ಇದೆ ಹಾಗೂ ನೋ, ಬೇಸಿಕ್ಲಿ ನಿಮ್ಗೊಂದು ಕ್ಲಾರಿಟಿ ಖಂಡಿತವಾಗ್ಲೂ ಈ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅದಕ್ಕೆ ಸಿಗುತ್ತೆ. ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಏಕೆಂದರೆ ಇಲ್ಲಿ ನಾನು ಏನೇ ಮಾಡಿದ್ರೂ ಜನರಲ್ ರೀಡಿಂಗ್ ಆಗಿರುತ್ತೆ. ಇಂಡಿವಿಜುವಲ್ ಆಗಿ ತೊಗೊಂಡ್ರೆ ನಿಮಗಿನ್ನ ಬೆಟರ್ ರಿಸಲ್ಟ್ಸ್, ಫ್ಯೂಚರ್ ಬಗ್ಗೆ, ನಿಮ್ಮ ಭವಿಷ್ಯದ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಸೊ ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಯಾರು ಫಸ್ಟ್ ಕಾರ್ಡ್ ಪೈಲ್ ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡೋಣ. ಆಗುತ್ತಾ ಆಗಲ್ವಾ, ನೀವು ಅಂದ್ಕೊಂಡಿರುವಂಥ ವಿಚಾರದಿಂದ ಏನಿದೆ, ರಿಸಲ್ಟ್ ಏನಿದೆ ಅನ್ನುವ ರೀಡಿಂಗ್ ಮಾಡ್ತಾಯಿದ್ದೀನಿ. ಎಸ್ ಆರ್ ನೋ. ಸೊ ಎಸ್ ಕಾರ್ಡ್ಸ್ ಇದು ವೀಲ್ ಆಫ್ ಫಾರ್ಚ್ಯೂನ್ ಬಂದಿದೆ, ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ, ಕೋರ್ಟ್ ಕಾರ್ಡ್ ಬಂದಿದೆ, 2 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ನೋನಲ್ಲಿ ಏನು ಬರ್ತಾ ಇದೆ, 8 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ, ಇಲ್ಲೂ ಒಂದು ಕೋರ್ಟ್ ಕಾರ್ಡ್ ಇದೆ. ಆ್ಯಕ್ಚುಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ, ದ ಹೈ ಪ್ರೀಸ್ಟೆಸ್ ಬರ್ತಾ ಇದೆ. ಬೇಸಿಕ್ಲಿ ಇಲ್ಲಿ ಒಂದು ಮೇಜರ್ ಆರ್ಕನ ಬಂದಿದೆ ಹಾಗೂ ಒಂದು ಕೋರ್ಟ್ ಕಾರ್ಡ್ ಬಂದಿದೆ. ಇಲ್ಲಿ ಔಟ್ಕಮ್ ಬಂದು 2 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಇಲ್ಲಿ ಬ್ಲಾಕ್ ಬರ್ತಾ ಇದೆ. ಇಲ್ಲಿ ಕಾರ್ಡ್ ನೋಡ್ತಾ ಇದ್ರೆ ಬ್ಲಾಕ್ ಇದೆ. ಸೊ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ಆ ಒಂದು ವಿಚಾರ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ನಿಮ್ಮನ್ನ ತಂದುಬಿಟ್ಟಿದೆ. ಹೀಗೆ ಆಗಿಬಿಟ್ಟಿದ್ದೀರಾ, ನಿಮ್ಮ ಮನಸ್ಸು ಸ್ಥಿಮಿತದಲ್ಲಿಲ್ಲ ಹಾಗೂ ಒಂದು ರೀತಿಯಾದ ಚಂಚಲವಾಗಿರುವಂಥ ಮನೋಭಾವನೆ ಇತ್ತೀಚೆಗೆ ಜಾಸ್ತಿನೇ ಆಗ್ತಾಯಿದೆ ಈ ಒಂದು ವಿಷಯದ ಕುರಿತಾಗಿ. ಹಾಗೂ ನೀವು ಈ ಪ್ರಶ್ನೆ ಏನು ಕೇಳಿದ್ದೀರಾ ಅದಕ್ಕೆ ನಿಮ್ಮ ಕಡೆಯಿಂದ ಎಷ್ಟೋ ಸಲ ಎಫರ್ಟ್ಸ್ನೂ ಹಾಕಿದ್ದೀರಾ. ನೀವು ಎಲ್ಲ ರೀತಿಯಾದ ಪ್ರಯತ್ನ ಪಟ್ಟಿದ್ದೀರಾ, ಆದರೆ ನಿಮಗೆ ಇದರಲ್ಲಿ ಗೆಲುವು ಸಿಗ್ತಾ ಇಲ್ಲ. ಸೊ ಇದಕ್ಕೆ ಉತ್ತರ ಏನು ಬರ್ತಾ ಇದೆ ಅಂದರೆ, ನೋ ಅಂತ ಬರ್ತಾ ಇದೆ. ನೋ ಯಾಕೆ ಬರ್ತಾ ಇದೆ ಅಂದರೆ, ಇಲ್ಲಿ ನೀವು ಕಷ್ಟ ಅನುಭವಿಸಿದ್ದೀರಾ ಒಂದು, ಹಾಗೂ ಮೇ ಬಿ ನಿಮ್ಮ ಟೈಮ್ ವೇಸ್ಟ್ ಆಗಿರ್ಬೋದು, ನಿಮ್ಮ ಎನರ್ಜಿ ವೇಸ್ಟ್ ಆಗಿರ್ಬೋದು, ಹಾಗೂ ಈ ಒಂದು ಯೋಚನೆ ಕ್ವೆಶನ್ನಲ್ಲಿ ನೀವು ಹಣನೂ ಕಳ್ಕೊಂಡಿರಬಹುದು. ಹಾಗೂ ಇಲ್ಲಿ ಏನು ಬರ್ತಾ ಇದೆ ಅಂದರೆ, ಹೈ ಪ್ರೀಸ್ಟ್ ಬರ್ತಾ ಇರೋದ್ರಿಂದ ನೀವಿವಾಗ ಒಂದು ಡಿಸಿಷನ್ ತೊಗೊಳ್ಳುವಂಥ ಟೈಮ್ ಬಂದಿದೆ. ಸಿನ್ಸ್ ಇದು ಮೇಜರ್ ಆರ್ಕನ್ ಆಗಿರೋದ್ರಿಂದ ಇದು ತುಂಬ ಸ್ಟ್ರಾಂಗ್ ಕಾರ್ಡ್ ಆಗಿರೋದು, ಹಾಗೂ ನೋ ಪೊಸಿಷನ್ನಲ್ಲಿ ನಿಮಗೆ ಸ್ಟ್ರಾಂಗ್ ಹೈ ಪ್ರೀಸ್ಟ್ ಬಂದಿರೋದ್ರಿಂದ ಆನ್ಸರ್ ಇಸ್ ಎ ನೋ. ನೀವಿನ್ನೂ ಇದಾಗುತ್ತೆ ಅನ್ನುವಂಥ ಒಂದು ಭರವಸೆ ಇಟ್ಕೊಂಡಿದ್ರೆ, ಸರಿ ಹೋಗುತ್ತೆ ಅನ್ನುವಂಥ ವಿಚಾರದಲ್ಲಿದ್ದೀರಾ ಅಂದರೆ ನಿಮಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಹಾಗೂ ಒಂದು ಹತಾಶೆಗೆ ಒಳಗಾಗ್ಬಿಡ್ತೀರಾ. ಸೊ ಯೋಚನೆ ಮಾಡಿ, ಈ ರೀಡಿಂಗ್ ಪ್ರಕಾರವಾಗಿ ಉತ್ತರ ಏನು ಬರ್ತಾ ಇದೆ ಅಂದರೆ ನೋ ಬರ್ತಾ ಇದೆ. ಓಕೆ, ದ್ಯಾಟ್ ವಾಸ್ ಯೋರ್ ರೀಡಿಂಗ್. ಹಾಗೂ ಒಂದೇ ಒಂದು ಮೆಸೇಜ್ ಕೂಡ ನಾನು ಯೂನಿವರ್ಸ್ ಗೈಡಿಂಗ್ ಏಂಜಲ್ ಮೆಸೇಜ್ನ ತೆಗಿತಾ ಇದ್ದೀನಿ. ಒನ್ ಮೆಸೇಜ್ ಫಾರ್ ಯು. ಈ ಒಂದು ಪ್ರಶ್ನೆ ಕುರಿತಾಗಿ, ಬ್ರೇಕಿಂಗ್ ಬ್ಯಾಡ್ ಹ್ಯಾಬಿಟ್ಸ್. ನಾನು ಹೇಳಿದ್ನಲ್ಲ, ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ ಅದೇ ಒಂದು ಮುಳುವಾಗ್ಬಿಟ್ಟಿದೆ ನಿಮ್ಮ ಲೈಫ್ನಲ್ಲಿ. ಸೆಲ್ಫ್ ಆಕ್ಸೆಪ್ಟೆನ್ಸ್, ಎಕ್ಸಲೆಂಟ್ ಮೆಂಟಲ್ ಹೆಲ್ತ್ ಆ್ಯಂಡ್ ಲೆಟಿಂಗ್ ಗೋ ಆಫ್ ವೈಸಸ್. ಅಂದರೆ ನಿಮಗೆ ಬೇಡದೇ ಇರುವಂಥ ವಿಚಾರ ಹಾಗೂ ನೀವೇನು ಪ್ರಶ್ನೆ ಕೇಳಿದ್ದೀರಾ ಅದು ಕೂಡ ನಿಮಗೆ ಒಳ್ಳೆಯದಾಗುವಂಥದ್ದಲ್ಲ. ಸೊ ಬಿಟ್ಬಿಡಿ, ಇನ್ನು ಪ್ರಯತ್ನ ಪಡೋಕ್ಕೆ ಹೋಗಬೇಡಿ. ಸರಿ ಹೋಗುತ್ತೆ ಅನ್ನುವಂಥ ಒಂದು ಭರವಸೆಯಲ್ಲೂ ಇರೋದ್ರಲ್ಲಿ ಏನೂ ವಿಚಾರ ಇಲ್ಲ. ಸೊ ಆನ್ಸರ್ ಇಸ್ ಅ ನೋ. ಐ ಹೋಪ್ ದಿಸ್ ವಾಸ್ ಹೆಲ್ಪ್ಫುಲ್. ಬೇಜಾರಾಗುತ್ತೆ, ಬಟ್ ಆಕ್ಸೆಪ್ಟ್ ಮಾಡಬೇಕಾಗತ್ತೆ ಅಲ್ವಾ. ನಾನೀಗ ಮುಂದಿನ ಕಾರ್ಡ್ ಪೈಲ್ಗೆ ಹೋಗ್ತಾ ಇದ್ದೀನಿ. ಏನು ಬರುತ್ತೆ ನಾನು ನೋಡ್ಬಿಟ್ಟು ಹೇಳ್ತೀನಿ ನಿಮಗೆ. ಸೊ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ಎಸ್ ಆರ್ ನೋ, ಏನು ಆಗುತ್ತಾ ಆಗೋದಿಲ್ವಾ, ಈ ಒಂದು ಪ್ರಶ್ನೆಗೆ ಉತ್ತರ ಏನು ಅಂತ ನಾನು ನಿಮಗೆ ಈ ರೀಡಿಂಗ್ನಲ್ಲಿ ಹೇಳ್ತೀನಿ. ಸೊ ಎಸ್ ಆರ್ ನೋ. ಎಸ್ ಪೊಸಿಷನಲ್ಲಿ ನಿಮಗೆ 2 ಆಫ್ ವಾಂಡ್ಸ್ ಬರ್ತಾ ಇದೆ, ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ ಹಾಗೂ 7 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ನೋ ಪೊಸಿಷನಲ್ಲಿ ನಿಮಗೆ 3 ಆಫ್ ಕಪ್ಸ್, 6 ಆಫ್ ಸ್ಪೋರ್ಡ್ಸ್ ಹಾಗೂ ಟೆಂಪರೆನ್ಸ್ ಕಾರ್ಡ್ ಬರ್ತಾ ಇದೆ. ಸೊ ಇಲ್ಲಿ
ಆ, ಉತ್ತರ ಏನಿಲ್ಲಿ ಬರ್ತಾ ಇದೆ ಅಂದರೆ 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಪಾಸಿಟಿವ್ ಬರ್ತಾ ಇದೆ. ಎಸ್ ಪೊಸಿಷನಲ್ಲಿ ಪಾಸಿಟಿವ್ ಇದೆ. ಹಾಗೂ ಇಲ್ಲಿ ಒಂದು ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ ತಾಳ್ಮೆ ಕಳ್ಕೊಳ್ತಾ ಇದ್ದೀರಾ. ಈ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದು ನಿಮಗೆ ಒಂದು ರೀತಿಯಾದ ರೆಸ್ಟ್ಲೆಸ್ನೆಸ್ನ ಕೊಡ್ತಾ ಇದೆ ಅತಿ ಹೆಚ್ಚು. ಸೊ ಇದಕ್ಕೆ ಉತ್ತರ ಏನಾಗಬೇಕಾಗತ್ತೆ, ಈಗ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಇಮೋಷ್ನಲಿ ಎಷ್ಟು ಸ್ಟೇಬಲ್ ಆಗ್ತೀರಾ, ಮನಸ್ಸನ್ನ ಎಷ್ಟು ದೃಢವಾಗಿ ಒಂದು ಸ್ಥಿಮಿತದಲ್ಲಿ ಇಟ್ಕೊಳ್ತೀರಾ, ಈ ಪ್ರಶ್ನೆಗೆ ನಿಮಗೆ ಉತ್ತರ ಪೂರಕವಾಗಿ ಪಾಸಿಟಿವ್ ಆಗಿ ಔಟ್ಕಮ್ ಬರುತ್ತೆ. ಸೊ ಪ್ರೆಸೆಂಟ್ ನೀವೇನು ಮಾಡ್ಬೋದು ಅಂದರೆ, ಇಮೋಷನ್ಸ್ನ ನಿಮ್ಮ ಹತೋಟಿನಲ್ಲಿ ಇಟ್ಕೊಳ್ಳಿ, ರಿಯಾಕ್ಟಿವ್ ಡಿಸಿಷನ್ಸ್ನ ತೊಗೋಬೇಡಿ. ಒಂದು ಕೆಲವು ಟೈಮ್ ಇದೆಲ್ಲ ಅಷ್ಟು ಕೆಟ್ಟದಾಗೇ ಇರುತ್ತೆ. ಸೊ ಹಾಗಿದೆ, ನಿಮಗೆ ನೋವಾಗ್ತಾ ಇದೆ, ಇಮೋಷ್ನಲಿ ನಿಮಗೆ ಆ ಥರ ಡ್ರೈನಿಂಗ್ ಎಕ್ಸ್ಪೀರಿಯೆನ್ಸ್ ಖಂಡಿತ ಆಗಿದೆ. ನಿಮ್ಮ ಮನಸ್ಸಿಗೆ ನಿಮಗೆ ಇಷ್ಟಪಡುವಂಥ ವ್ಯಕ್ತಿಗಳು ನೋವು ಕೊಟ್ಟಿರ್ಬೋದು. ಸೊ ಏನೇ ಆಗಿರಲಿ, ಐ ಆ್ಯಮ್ ಸೀಯಿಂಗ್ ಪೇಯ್ನ್. ಈ ಪೇಯ್ನನ್ನು ನೀವು ಸ್ಟೇಬಲಾಗಿ ತೊಗೋಬೇಕು, ಬ್ಯಾಲೆನ್ಸ್ಡಾಗಿ ಮಾಡ್ಕೋಬೇಕಾಗತ್ತೆ. ನಿಮಗೆ ನೀವು ಸ್ವಲ್ಪ ಟೈಮ್ ಕೊಡಿ, ಖುಷಿ ಕೊಟ್ಕೊಳ್ಳಿ, ನಿಮಗೇನು ಖುಷಿ ಕೊಡುತ್ತೆ ಆ ವಿಚಾರಗಳನ್ನ ಮಾಡಿ. ಆದರೆ ಇದು ಸ್ವಲ್ಪ ಟೈಮ್ ತೊಗೊಳ್ಳೋದ್ರಿಂದ ಪೇಷನ್ಸ್ನ ಅಂದರೆ ನಿಮ್ಮ ತಾಳ್ಮೆ ಮನೋಭಾವನೆ ನೀವೆಷ್ಟು ಜಾಸ್ತಿ ಮಾಡ್ಕೊಳ್ತೀರೋ ಅದು ನಿಮಗೆ ಒಳ್ಳೆಯದೇ. 1-2 ತಿಂಗಳಾಗುತ್ತೆ ಈ ಒಂದು ವಿಚಾರ ನಿಮ್ಮ ಲೈಫ್ನಲ್ಲಿ ಪೂರಕವಾಗಿ ಪಾಸಿಟಿವ್ ಆಗಿ ಎಸ್ ಆಗೋದಕ್ಕೆ. ಅಂದರೆ ನಿಮ್ಮ ಕನಸು ಆಸೆ ಏನಿದೆ ಈ ಪ್ರಶ್ನೆ ಕುರಿತಾಗಿ ಅದು ಆಗಬೇಕು ಅಂದರೆ ಅದೊಂದು 2 ತಿಂಗಳು ಟೈಮ್ ತೊಗೊಳುತ್ತೆ. ಆದರೆ ಪ್ರಯತ್ನನ ನಿಮ್ಮ ಕಡೆಯಿಂದ 100% ಹಾಕಿ, ಏನನ್ನು ಫೋರ್ಸಾಗಿ ಒಂದು ರೀತಿಯಾಗಿ ಮಾಡಬೇಕಲ್ಲ ಆ ಥರದೊಂದು ಬೇಜಾರಲ್ಲೆಲ್ಲ ಮಾಡೋಕ್ಕೆ ಹೋಗಬೇಡಿ, ಸರಿ ಹೋಗುತ್ತೆ ಅಂತ ಬರ್ತಾ ಇದೆ. ಸಿನ್ಸ್ ಪಾಸಿಟಿವ್ ಬಂದಿದೆ, ಆಲ್ ದ ವೆರಿ ಬೆಸ್ಟ್. ಇನ್ನೊಂಚೂರು ಎಫರ್ಟ್ಸ್ ಹಾಕಿ ಸರಿ ಹೋಗುತ್ತೆ. ನಾನು ಒಂದು ಮೆಸೇಜ್ ಯೂನಿವರ್ಸಲ್ ಗೈಡ್ಸಿಂದ ತೆಗಿತಾ ಇದ್ದೀನಿ. ಮೆಸೇಜ್ ಏನು ಬರ್ತಾ ಇದೆ, ಸೆಲ್ಫ್ ಕಾನ್ಫಿಡೆನ್ಸ್ ಈ ಪ್ರಶ್ನೆ ಕುರಿತಾಗಿ ನಿಮ್ಗೆ ಬಂದಿರೋದ್ರಿಂದ ನಿಮ್ಮ ಆತ್ಮ ವಿಶ್ವಾಸವನ್ನು ಕಳ್ಕೋಬೇಡಿ. ಸ್ಟ್ರಾಂಗ್ ಸೆಲ್ಫ್ ಬಿಲೀಫ್ ಆ್ಯಂಡ್ ಅ ಸೆನ್ಸ್ ಆಫ್ ವರ್ತ್. ನಿಮ್ಮ ಮೌಲ್ಯ ನಿಮಗೆ ಗೊತ್ತಿರಬೇಕು, ಇಲ್ಲ ಅಂದರೆ ನಿಮ್ಮನ್ನು ಅಡ್ವಾಂಟೇಜಾಗಿ ತೊಗೊಂಡು ನಿಮಗೆ ಬೇಜಾರು ಮಾಡುವಂಥ ಜನರು ಜಾಸ್ತಿ ಆಗಿಬಿಡ್ತಾರೆ. ಸೊ ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.